ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಚೈತ್ರ ಮಾಸ, ಕೃಷ್ಣ ಪಕ್ಷ, ನವಮಿ ತಿಥಿ, ಶ್ರವಣ ನಕ್ಷತ್ರ, ಶನಿವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಕಾಡು ಪ್ರಾಣಿ ಸಂತಾನಹರಣ ವಿಚಾರ ವಿವಾದ, ಭ್ರಷ್ಟ ರಾಜಕಾರಣಿಗಳ ಅಧಿಕಾರಿಗಳ ಸಂತಾನಹರಣ ಮಾಡಲಿ. ಪರಿಸರ ಹೋರಾಟಗಾರರು ಗರಂ. GBA ಅಂದರೆ ಗಾರ್ಬೇಜ್ ಬ್ಯಾಡ್ ರೋಡ್ ಎ ಖಾತಾ ಸ್ಕ್ಯಾಮ್. ಸ್ಕೈ ಡೆಕ್ ಅಲ್ಲ, ಒಂದು ಇಟ್ಟಿಗೆ ಕೂಡ ಕಟ್ಟಲಿಲ್ಲ ಎಂದು DKಶಿಗೆ ನಿಖಿಲ್ ಕುಮಾರಸ್ವಾಮಿ ಟಾಂಗ್. ಕಾಂಗ್ರೆಸ್ ಪಕ್ಷವನ್ನು ಸೋಲಿಸುವುದಕ್ಕೆ ನಮ್ಮ ಪಕ್ಷದ ಹಿರಿಯ ಮುಖಂಡರು ಷಡ್ಯಂತ್ರ ಹುನ್ನಾರ ನಡೆಸಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಸಲೀಂ ಅಹ್ಮದ್ ಸ್ಫೋಟಕ ಆರೋಪ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನಲ್ಲಿ ಕಾಡು ಪ್ರಾಣಿಗಳ ಹಾವಳಿ ನಿಯಂತ್ರಣಕ್ಕೆ ಸಂತಾನಹರಣ ಪ್ರಕ್ರಿಯೆ ಜಾರಿಗೊಳಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಪರಿಸರ ಹೋರಾಟಗಾರ ಪರಶುರಾಮೇಗೌಡ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇಂತಹ ಆಲೋಚನೆ ಮಾಡಿರುವುದೇ ದುರದೃಷ್ಟಕರವಾಗಿದ್ದು, ಸರ್ಕಾರ ಈ ವಿಷಯವನ್ನು ಚರ್ಚೆಗೆ ತೆಗೆದುಕೊಂಡಿರುವುದೇ ತಪ್ಪು ಎಂದು ಅವರು ಹೇಳಿದ್ದಾರೆ. ಕಾಡು ಪ್ರಾಣಿಗಳನ್ನು ಸಂರಕ್ಷಿಸುವ ಬದಲು ಸಂತಾನಹರಣದಂತಹ ಕ್ರಮಗಳು ಪರಿಸರ ಸಮತೋಲನಕ್ಕೆ ಧಕ್ಕೆ ತರುತ್ತವೆ ಎಂದು ಎಚ್ಚರಿಸಿದ್ದಾರೆ. ಇದೇ ವೇಳೆ ಭ್ರಷ್ಟ ಹಾಗೂ ದುಷ್ಟ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಎಂದು ಆಗ್ರಹಿಸಿದ್ದಾರೆ. ಸರ್ಕಾರ ತಕ್ಷಣ ಈ ಯೋಜನೆಯಿಂದ ಹಿಂದೆ ಸರಿಯಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಇದು ತುಂಬ ದುರದೃಷ್ಟಕರ. ಸಚಿವರು ಇದ್ರ ಬಗ್ಗೆ ಚರ್ಚೆ ಆಗಲಿ ಅಂತ ಹೇಳಿದ್ದಾರೆ, ತೀರ್ಮಾನ ಏನು ಮಾಡಿಲ್ಲ. ಆದರೆ ಚರ್ಚೆ ಮಾಡೋದಕ್ಕೆ ವಿಷಯ ಬಿಟ್ಟಿರೋದೇ ಭಾಳ ನೋವಿನ ವಿಷಯ. ನಮ್ಮಲ್ಲಿ ಈ ವಿಷಯ ಗೊತ್ತಾದ ಮೇಲೆ ಕೆಲವರು ಹೇಳ್ತಾ ಇದ್ರು, ಪ್ರಾಣಿಗಳಿಗೆ ಸಂತಾನ ಹರಣ ಮಾಡಬಾರ್ದು, ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು, ಹಣದ ದಾಹ ಇರತಕ್ಕಂಥ ಕಾರ್ಪೊರೇಟು ಶ್ರೀಮಂತರಿದಾರಲ್ಲ, ಅವ್ರಿಗೆ ಸಂತಾನ ಹರಣ ಮಾಡಿದ್ರೆ, ಅವರ ಸಂತತಿನ ನಾಶ ಮಾಡಿದ್ರೆ ಈ ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತ ನಮ್ಮ ಸ್ನೇಹಿತರುಗಳು ಮಾತಾಡ್ತಾ ಇದ್ರು. ಈ ಭ್ರಷ್ಟರು, ದುಷ್ಟರು, ಜನ ವಿರೋಧಿಗಳು, ಜನರನ್ನ ಕಿತ್ತು ತಿಂತಾ ಇರೋರು, ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು, ಈ ಕಾರ್ಪೊರೇಟ್ ವಲಯದಲ್ಲಿರೋ ಧನದಾಹಿಗಳು, ಕಾರ್ಪೊರೇಟ್ ವಲಯದಲ್ಲಿರೋ ದೊಡ್ಡ ದೊಡ್ಡ ಕುಳುಗಳು, ಕಾಂಟ್ರಾಕ್ಟ್ರುಗಳು, ಹಣದ ದಾಹ ಇರ್ತಕ್ಕಂಥವ್ರು, ಇವರ ಸಂತಾನ ಬೆಳಿಬಾರ್ದು. ಇಂಥವ್ರ ಸಂತಾನ ಹರಣ ಆದರೆ ಒಳ್ಳೆಯದು ಅಂತ ಹೇಳಿ ನಾನು ನಮ್ಮ ಸಂಘಟನೆ ಪರವಾಗಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಂಥ ಆಲೋಚನೆನ ಖಂಡಿತ ಮಾಡಬಾರ್ದು ಅವರು. ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಇರೋ ವೈಜ್ಞಾನಿಕ ಕಾರಣಗಳನ್ನ ಅವರು ನಿಜವಾಗ್ಲೂ ತಜ್ಞರನ್ನ ಕೇಳಿ ಮಾಡಲಿ. ಸಂತಾನ ಹರಣ ಮಾಡುವಂಥ ಅದನ್ನು ಚರ್ಚೆಗೆ ಬಿಟ್ಟಿರೋದನ್ನೇ ಭಾಳ ನೋವಿನ ವಿಷಯ. ಸಚಿವರು ಈ ವಿಚಾರನ ಹಿಂಪಡಿಬೇಕು ಅಂತ ನಾನು ಮನವಿ ಮಾಡ್ತೀನಿ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಪ್ರಸಾದ್ ಕಾಮಗಾರಿಗೆ ನ್ಯಾಯಾಲಯ ತಡೆ ನೀಡಿರುವ ಹಿನ್ನೆಲೆಯಲ್ಲಿ ಪರಿಸರ ಹೋರಾಟಗಾರ ಪರಶುರಾಮೇಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ. ನ್ಯಾಯಾಲಯದ ಆದೇಶವನ್ನು ಸ್ವಾಗತಿಸಿರುವ ಅವರು, ಬೆಟ್ಟದ ಪರಿಸರ ಹಾನಿಯಾಗುವ ಭೀತಿಯಿಂದಲೇ ಆರಂಭದಿಂದ ಹೋರಾಟ ನಡೆಸಿದ್ದೆವು ಎಂದು ಹೇಳಿದ್ದಾರೆ. ಚಾಮುಂಡೇಶ್ವರಿ ಪ್ರಾಧಿಕಾರ ಕಾರ್ಯದರ್ಶಿ ಹತ್ರ ಸಂಸದ ಯದುವೀರ್ ಒಡೆಯರ್ ಅವರ ಮಾತಿಗೂ ಬೆಲೆ ಇಲ್ಲ. ಪ್ರಮೋದಾದೇವಿ ಒಡೆಯರ್ ಮಾತಿಗೆ ಬೆಲೆ ಕೊಡದೆ ಪ್ರಸಾದ್ ಯೋಜನೆ ಕಾಮಗಾರಿ ಪ್ರಾರಂಭವಾಗಿತ್ತು. ಕಾಮಗಾರಿಯ ಹಿಂದೆ ಕಮಿಷನ್ ಆಸೆ ಹಾಗೂ ರಾಜಕೀಯ ಒತ್ತಡ ಇರಬಹುದೇ ಎಂಬ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಸಾರ್ವಜನಿಕವಾಗಿ ಸ್ಪಷ್ಟನೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಅಧಿಕಾರಿಗಳು ಹಾಗೂ ಚಾಮುಂಡಿ ಬೆಟ್ಟದ ಕಾರ್ಯದರ್ಶಿ ಯಾರ ಮಾತನ್ನೂ ಕೇಳುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಹುಂಡಿ ವ್ಯಕ್ತಪಡಿಸಿ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಪ್ರಾಧಿಕಾರದಲ್ಲಿರೋ ಕಾರ್ಯದರ್ಶಿಗಳಂತೂ ಸ್ವತಃ ನಾನಲ್ಲ, ರಾಜವಂಶಸ್ಥರು, ಗೌರವಾನ್ವಿತರು, ಮೈಸೂರು ಮತ್ತು ಕೊಡಗಿನ ಸಂಸದರಾದಂಥ ಒಡೆಯರವರೇ ನನ್ನ ಮಾತಿಗೆ ಬೆಲೆ ಇಲ್ಲ ಅಂತ ಹೇಳಿದ್ದಾರೆ. ಅವರ ಮಾತು, ಚಾಮುಂಡಿ ಬೆಟ್ಟದ ಪ್ರಾಧಿಕಾರದ ಕಾರ್ಯದರ್ಶಿಗಳು ಯಾರ ಮಾತಿಗೂ ಬೆಲೆ ಕೊಡ್ತಾ ಇಲ್ಲ. ಅವರು ಕಳೆದ ವರ್ಷ ಇಡೀ ಮೈಸೂರು ಜಿಲ್ಲೆಯಲ್ಲಿ ಏಕಬಳಕೆ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿದ್ದೀವಿ ಅಂತ ಹೇಳಿದರು. ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ದುರಂತ ಏನು ಗೊತ್ತಾ, ಅಲ್ಲಿ ಚಾಮುಂಡಿ ಬೆಟ್ಟದ ನಡೆದ ಆಷಾಢದ ಸಂದರ್ಭದಲ್ಲಿ ಬಾಗಿನ ಕೊಡಲಿಕ್ಕೆ, ಡ್ರೈ ಫ್ರೂಟ್ಸ್ ಕೊಡಲಿಕ್ಕೆ ಪ್ಲಾಸ್ಟಿಕ್ಕನ್ನೇ ಉಪಯೋಗಿಸಿದ್ರು. ಇದಕ್ಕಿಂತ ಕ್ರೂರ ವ್ಯಂಗ್ಯ ಇನ್ನೇನಾದರೂ ಉಂಟಾ? ಬೆಟ್ಟಕ್ಕೆ ಹೋದರೆ ಅಲ್ಲಿ ಒಂದು ಧಾರ್ಮಿಕ ಭಾವನೆ ಅಂತೂ ಮೂಡ್ತಾ ಇಲ್ಲ. ಮೂಗು ಮುಚ್ಕೊಂಡು ಹೋಗಬೇಕಾಗಿದೆ. ಕಸದ ರಾಶಿ ಬಿದ್ದಿದೆ. ಅದನ್ನು ಈಗ ನಮ್ಮ ಹೆಮ್ಮೆ ಬೆಟ್ಟ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ನಿಜವಾಗ್ಲೂ ಸಂಕೋಚ ಆಗ್ತಾ ಇದೆ. ಅಲ್ಲಿ ಏನು ಮಾಡ್ತಾ ಇದ್ದಾರೆ ಕಾರ್ಯದರ್ಶಿಗಳು? ಅಲ್ಲಿರೋ ಕಸಗಳನ್ನ ಯಾಕೆ ಕ್ಲೀನ್ ಮಾಡ್ತಾ ಇಲ್ಲ? ಅಲ್ಲಿರೋ ಅಂಗಡಿಗಳನ್ನ ಬರಲಿಕ್ಕೆ ಏನಕ್ಕೆ ಬಿಟ್ಟಿದ್ದಾರೆ? ಪ್ರಾಧಿಕಾರ ಮಾಡಿದ ಉದ್ದೇಶ ಏನು? ಇದು ಮೈಸೂರಿನ ನಾಗರಿಕರ ಪ್ರಶ್ನೆ, ಪರಿಸರ ಪ್ರೇಮಿಗಳ ಪ್ರಶ್ನೆ, ಚಾಮುಂಡಿ ಬೆಟ್ಟದ ಬಗ್ಗೆ ಕಾಳಜಿ ಇರತಕ್ಕಂಥ ಎಲ್ಲರ ಪ್ರಶ್ನೆ ಇದು. ನೋಡಿ, ಚಾಮುಂಡಿ ಬೆಟ್ಟಕ್ಕೆ ಲಕ್ಷಾಂತರ ಭಕ್ತರು ಬರ್ತಾರೆ.
ಹುಂಡಿಗೆ ಹಾಕೋ ಹಣದ ಬಗ್ಗೆ ಯಾಕೆ ಪಾರದರ್ಶಕತೆನ ಕಾಪಾಡ್ತಾ ಇಲ್ಲ? ಒಂದು ವರ್ಷದಲ್ಲಿ ಎಷ್ಟು ಬಾರಿ ಹುಂಡಿ ತೆಗಿತೀವಿ, ಎಷ್ಟು ಹಣ ಸಂಗ್ರಹ ಆಗಿದೆ, ಅದನ್ನು ಸರಿಯಾದ ಕಾನೂನನ್ನು ಪಾಲನೆ ಮಾಡಿ ಯಾವ್ಯಾವ ಅಧಿಕಾರಿಗಳನ್ನ ಸಂಬಂಧಪಟ್ಟ ಅವ್ರನ್ನ ಎದುರುಗಡೆ ನಿಲ್ಲಿಸ್ಕೊಂಡು ಹುಂಡಿನ ತೆರೆದು ಅದನ್ನು ಎಣಿಸಿ ಸರಿಯಾದ ರೀತಿಯಲ್ಲಿ ಲೆಕ್ಕಪತ್ರನ ಕೊಡಬೇಕಾಗುತ್ತವರು. ಅವರು ಮನಸೋ ಇಚ್ಛೆ ಆಡಳಿತ ಮಾಡೋದನ್ನು ನಾಗರಿಕರು ಸಹಿಸೋದಿಲ್ಲ. ಇದು ಹೆಚ್ಚಿಗೆ ಕಾಲ ನಡೆಯೋದಿಲ್ಲ. ಇದನ್ನು ನಾನು ಎಲ್ಲ ಮೈಸೂರಿನ ನಾಗರಿಕ ಪರವಾಗಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರ ಕಾರ್ಯವೈಖರಿನ ಅವರು ಬದಲಾವಣೆ ಮಾಡ್ಕೋಬೇಕು. ಅವರು ಇಲ್ಲಿ ಕೆಲವು ವರ್ಷಗಳಿರ್ತಾರೆ, ಹೊರಟೋಗ್ತಾರೆ. ಇಲ್ಲಿ ಆಡಳಿತ ಹೆಂಗಿರಬೇಕು, ಏನಾಗಬೇಕು, ಒಳ್ಳೆಯದಾಗಬೇಕು ಅಂತ ಇಲ್ಲಿನ ನಾಗರಿಕರು, ಇಲ್ಲಿನ ತಜ್ಞರು, ಇಲ್ಲಿನ ಗಣ್ಯರು, ಇಲ್ಲಿನ ಸಾಮಾನ್ಯ ಜನ ಹೇಳಬೇಕು. ಅವರ ಭಾವನೆಗಳಿಗೆ, ಅವರ ಅಭಿಪ್ರಾಯಗಳಿಗೆ ಗೌರವ ಕೊಡೋದನ್ನು ಅಧಿಕಾರಿಗಳು ಕಲಿಬೇಕು. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ನಗರದ ಚನ್ನಪಟ್ಟಣದಲ್ಲಿ ಕಾಂಪೌಂಡ್ ವಿಚಾರಕ್ಕೆ ಸಂಬಂಧಿಸಿದಂತೆ ವೃದ್ಧ ದಂಪತಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದ ಘಟನೆ ಆತಂಕಕ್ಕೆ ಕಾರಣವಾಗಿದೆ. ನಿವಾಸಿ ಸಿಎನ್ ಶಿವಪ್ಪ ಅವರ ಪಕ್ಕದ ಮನೆಯವರು ಕಟ್ಟಡ ನಿರ್ಮಾಣದ ವೇಳೆ ನಿಯಮಾನುಸಾರ ಸೆಟ್ ಬ್ಯಾಕ್ ಬಿಡದೆ ಕಾಂಪೌಂಡ್ ನಿರ್ಮಿಸಿದ್ದನ್ನು ಪ್ರಶ್ನಿಸಿದ ಹಿನ್ನೆಲೆಯಲ್ಲಿ ಈ ಗಲಾಟೆ ಉಂಟಾಗಿದೆ ಎಂದು ತಿಳಿದುಬಂದಿದೆ. ಶುಕ್ರವಾರ ಶಿವಪ್ಪ ಅವರ ಪುತ್ರ ಹರಿಪ್ರಸಾದ್ ಕಾಂಪೌಂಡ್ ತೆರವುಗೊಳಿಸಲು ಮುಂದಾದಾಗ ಮಾತಿನ ಚಕಮಕಿ ಹಲ್ಲೆಗೆ ತಿರುಗಿದೆ. ಆರೋಪಿಗಳು ವೃದ್ಧ ಶಿವಪ್ಪ ಅವರ ಪತ್ನಿ ಹಾಗೂ ಕುಟುಂಬ ಸದಸ್ಯರ ಮೇಲೆ ದಾಳಿ ನಡೆಸಿದ್ದಾರೆ ಎನ್ನಲಾಗಿದೆ. ಗಂಭೀರವಾಗಿ ಗಾಯಗೊಂಡ ಶಿವಪ್ಪ ಅವರ ಪತ್ನಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಸಂಬಂಧ ಹಾಸನ ಬಡಾವಣೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ. ಹಾಸನದಲ್ಲಿ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜು ಎಂಸಿಇ ಸಮೀಪ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಬೈಕ್ ಸ್ಕಿಡ್ ಆಗಿ ಇಬ್ಬರು ಯುವಕರು ಗಾಯಗೊಂಡ ಘಟನೆ ನಡೆದಿದೆ. ಈ ವೇಳೆ ಸ್ಥಳದಲ್ಲಿದ್ದ ಸಂಸದ ಶ್ರೇಯಸ್ ಪಟೇಲ್ ತಕ್ಷಣ ಸ್ಪಂದಿಸಿ ಮಾನವೀಯತೆ ತೋರಿದ್ದಾರೆ. ಗಾಯಗೊಂಡ ಯುವಕರನ್ನು ತಕ್ಷಣವೇ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ದೊರಕುವಂತೆ ಮಾಡಿದ್ದಾರೆ. ಸ್ಥಳೀಯರು ಸಂಸದನ ತ್ವರಿತ ಕ್ರಮವನ್ನು ಮೆಚ್ಚಿದ್ದಾರೆ. ಅಪಘಾತದ ಕುರಿತು ಹೆಚ್ಚಿನ ಮಾಹಿತಿ ತಿಳಿದು ಬರಬೇಕಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಮುಂದುವರೆಸಿದ್ದಾರೆ. ಸಮಯೋಚಿತ ನೆರವಿನಿಂದ ಗಾಯಾಳುಗಳು ಅಪಾಯದಿಂದ ಪಾರಾಗಿರುವುದಾಗಿ ತಿಳಿದುಬಂದಿದೆ.
ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ ಪುರದಲ್ಲಿ ಇರುವ ಎಲ್ಕೆ ಬಾರ್ನಲ್ಲಿ ಗಲಾಟೆ ಸಂಭವಿಸಿದೆ. ಪಕ್ಕದ ಟೇಬಲ್ನಲ್ಲಿ ಕೂತಿದ್ದವರು ಜೋರಾಗಿ ಮಾತನಾಡುತ್ತಿದ್ದ ಹಿನ್ನೆಲೆ ನಿಧಾನವಾಗಿ ಮಾತನಾಡುವಂತೆ ಕೇಳಿದ ವ್ಯಕ್ತಿಗೆ ಹಲ್ಲೆ ನಡೆಸಲಾಗಿದೆ ಎನ್ನಲಾಗಿದೆ. ಆರೋಪಿಗಳ ಜೊತೆಗೆ ಕ್ಯಾಷಿಯರ್ ಸೇರಿ ವ್ಯಕ್ತಿ ಮೇಲೆ ಹಲ್ಲೆ ನಡೆಸಿದ್ದು ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು. ಈ ಘಟನೆ ಮೊಬೈಲ್ನಲ್ಲಿ ವಿಡಿಯೋವಾಗಿ ಸೆರೆಗೊಂಡಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ. ಹಲ್ಲೆಗೆ ಒಳಗಾದ ವ್ಯಕ್ತಿ ಪೊಲೀಸರಿಗೆ ದೂರು ನೀಡಿದ್ದು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ಇದು ಏನಾಗುತ್ತಂತ ನೋಡ್ತೀರಾ? ಚಿಕ್ಕಮಗಳೂರು ಜಿಲ್ಲೆಯ ಕುರುವಂಗಿ ಗ್ರಾಮದಲ್ಲಿ ಶ್ರೀ ರಂಗನಾಥ ಸ್ವಾಮಿ ಜಾತ್ರೆ ಭಕ್ತಿಭಾವದಿಂದ ಜೋರಾಗಿ ನಡೆದಿದೆ. ಗ್ರಾಮಕ್ಕೆ ಹಿಂದಿನ ಹೆಸರು ಸ್ವಯಂ ಪ್ರಕಾಶಪುರವಾಗಿದ್ದು ಸುಮಾರು 85 ವರ್ಷಗಳಿಂದ ಈ ಜಾತ್ರೆಯನ್ನು ಆಚರಿಸಲಾಗುತ್ತಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಜಾತ್ರೆಯ ಪ್ರಮುಖ ಆಕರ್ಷಣೆಯಾದ ಚಿಕ್ಕಮ್ಮ ದೊಡ್ಡಮ್ಮನವರ ಸಿಡಿಗೆ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಪ್ರತಿವರ್ಷ ಸುಮಾರು 3,000 ಜನರು ಭಾಗವಹಿಸಿ ವಿಶೇಷ ಪೂಜೆಗಳಲ್ಲಿ ತೊಡಗುತ್ತಾರೆ. ಈ ಜಾತ್ರೆ ನಡೆಯದಿದ್ದರೆ ಊರಿಗೆ ಮಳೆಯೇ ಬರುವುದಿಲ್ಲ ಎಂಬ ನಂಬಿಕೆ ಗ್ರಾಮಸ್ಥರಲ್ಲಿ ಗಾಢವಾಗಿದೆ. ಪರಂಪರೆ, ನಂಬಿಕೆ ಹಾಗೂ ಸಂಪ್ರದಾಯಗಳ ಸಂಯೋಜನೆಯಾಗಿ ಜಾತ್ರೆ ವೈಭವದಿಂದ ಸಾಗುತ್ತಿದೆ. ಕುರುವಂಗಿ ಗ್ರಾಮದಲ್ಲಿ 5 ದಿನ ಜಾತ್ರೆ ನಡೆಯುತ್ತೆ. 5 ದಿನದಲ್ಲಿ 4 ಉತ್ಸವ ಮಾಡ್ತೀವಿ. 5ನೇದು ರಂಗನಾಥ ಸ್ವಾಮಿ ರಥೋತ್ಸವ ಮಾಡ್ತೀವಿ, ತೇರು ಮಾಡ್ತೀವಿ. ಆಮೇಲೆ 6ನೇ ದಿನ ಮಂಗಳವಾರ ಬರುತ್ತೆ, ಸಿಡಿ ಮಾಡ್ತೀವಿ, ದೊಡ್ಡಮ್ಮ ಚಿಕ್ಕಮ್ಮ ಸಿಡಿ. ಹಂಗಾಗಿ ಕುರುವಂಗಿ ಊರಲ್ಲಿ ಭಾಳ ಅದ್ದೂರಿಯಾಗಿ ಜಾತ್ರೆ ನಡೀತಾ ಇರುತ್ತೆ. ಜಾತ್ರೆ ವಿಶೇಷ ಏನಿಲ್ಲ, ಒಟ್ಟಿಗೆ ಊರಿನಲ್ಲಿ ದೇವರು ಇರೋದ್ರಿಂದ ನಾವು ಜಾತ್ರೆ ಮಾಡ್ತೀವಿ. ಆಮೇಲೆ ಇನ್ನೂ ಒಂದು, ನಮಗೆ ಈ ಜಾತ್ರೆ ಮಾಡಲಿಲ್ಲ ಅಂದರೆ ಮಳೆ ಬರೋದಕ್ಕೆ ಎಲ್ಲದಕ್ಕೂ ಬೆಳೆಗೆಲ್ಲ ನಮಗೆ ಭಾಳ ತೊಂದರೆ ಆಗ್ತಾ ಇದೆ. ಅದರಿಂದ ನಾವು ಹಿಂದಿಂದನೂ ನಡೆಸ್ಕೊಂಡು ಬಂದಿದ್ವಿ. ಇಲ್ಲಿ ಇದು ಒಂದೂರಿಂದಲ್ಲ, ಇದು 7 ಹಳ್ಳಿ 7 ಊರು ಜಾತ್ರೆ ನಾಡಿಂದಿದು. ಹಂಗಾಗಿ ನಾವು ಜಾತ್ರೆ ನಡೆಸ್ತಾನೆ ಬಂದಿದ್ವಿ, ಹಿಂದಿಂದನೂ ನಡೆಸ್ತಾ ಇದ್ವಿ. ನಮಗೆ ಗೊತ್ತಿಲ್ಲ ನಡೆಸ್ತಾ ಇರೋದು, ಅವಾಗಿಂದನೂ ಗೊತ್ತಿದ್ವಿ. ಈ ಕುರುವಂಗಿಲಿ ಭಾಳ ಅದ್ದೂರಿಯಾಗಿ ಜಾತ್ರೆ ನಡೆಯುತ್ತೆ. ಅನುಭವ ಆಗಿರೋದ್ರಿಂದನೇ ನಾನು ಹೇಳ್ತಿರೋದು, ಅನುಭವ ಆಗಿದೆ. ಮಳೆ ನಮಗೆ ಈ ಜಾತ್ರೆ ಮಾಡಲಿಲ್ಲ, ತೇರು ಮಾಡಲಿಲ್ಲ ಅಂದರೆ, ಮಳೆ ಬರಲಿಲ್ಲ ಅಂದರೆ ಹಳ್ಳಿ ಊರವರೆಲ್ಲ ಬಂದು ನಮಗೆ ಯಾಕೆ ತೇರು ಮಾಡಿಲ್ಲ, ಮಳೆ ಬರ್ತಾಯಿಲ್ಲ ಅಂತ ಅಂದಿರೋದು ನಾವು ಕೇಳಿದ್ದೀವಿ. ಜಾತ್ರೆ ಆಗಿಲ್ದಾಗ ನಿಲ್ಲಿಸಿದ್ವಿ, ಯಾವುದೋ ಕಾರಣ ಅಂತ ನಿಂತಿದ್ದ ದಿವಸ ಮಳೆ ಬರ್ದಲ್ಲೇ ತಿರ್ಗಾ ಆ ಮಳೆದು ನಾವು ಅರಕೆ ಇದು ದೇವ್ರಿಗೆ ಅರಕೆ ಮಾಡಿಕೊಂಡು ನೆಕ್ಸ್ಟು ನಾವು ನಿಲ್ಲಿಸೋದಿಲ್ಲ, ನೆಕ್ಸ್ಟಿಂದ ನಾವು ಜಾತ್ರೆ ಮಾಡ್ತೀವಿ ಅಂತೇಳಿ ನಾವು ಅರಕೆ ಮಾಡ್ಕೊಂಡು ಅವಾಗಿಂದ ನಾವು ಮಳೆ ಬಂದಿದೆ ಅವಾಗಿಂದ ಜಾತ್ರೆ ಮಾಡ್ತೀವಿ, ಯಾವಾಗಿಲ್ಲೂ ನಿಲ್ಲಿಸಲ್ಲ. ಅಮ್ನರು ದೊಡ್ಡಮ್ಮ ಚಿಕ್ಕಮ್ಮ ಸಿಡಿ ನಾಳೆ ಮಂಗಳವಾರ ಸಿಡಿ ಬರುತ್ತೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಬೆಂಗಳೂರು ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ತೀವ್ರಗೊಂಡಿವೆ. ಜೆಡಿಎಸ್ ಸಮಾವೇಶದಲ್ಲಿ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಜಿಬಿಎ ಮಾಡ್ತೀವಿ ಎಂದ್ರು. ಜಿಬಿಎ ಅಂದರೆ ಗಾರ್ಬೇಜ್ ಬ್ಯಾಡ್ ರೋಡ್ ಎ ಖಾತಾ ಸ್ಕ್ಯಾಮ್ ಎಂದು ವ್ಯಾಖ್ಯಾನಿಸಿ ಮಹಾನಗರದಲ್ಲಿನ ಮೂಲಭೂತ ಸೌಕರ್ಯಗಳ ಕೊರತೆ ಬಗ್ಗೆ ಹೇಳಿದರು. ಜೊತೆಗೆ ಭ್ರಷ್ಟಾಚಾರ ಹೆಚ್ಚಾಗಿದೆ ಎಂದು ಆರೋಪಿಸಿದ್ದಾರೆ. ಈ ಖಾತಾ ಪ್ರಕ್ರಿಯೆಯಲ್ಲಿ ಬಡವರಿಂದ 25 ರಿಂದ 50 ಸಾವಿರ ರೂಪಾಯಿ ವಸೂಲಿ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಸಣ್ಣ ವ್ಯತ್ಯಾಸ ಇದ್ದರೂ ಕೆಲಸ ಮಾಡಲು ಲಂಚ ಕೇಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ಭ್ರಷ್ಟಾಚಾರ ನಿಲ್ಲಿಸಿ ಬೆಂಗಳೂರಿನ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಆ ಪುಣ್ಯಾತ್ಮ ಡಿಕೆಶಿ ಸ್ಕೈಡೆಕ್ ಅಲ್ಲ, ಇಲ್ಲಿವರೆಗೂ ಒಂದು ಇಟ್ಟಿಗೆ ಕೂಡ ಕಟ್ಟಲಿಲ್ಲ ಎಂದು ಡಿಸಿಎಂಗೆ ಟಾಂಗ್ ಕೊಟ್ಟ ನಿಖಿಲ್. ಜಿಬಿಎ ಅಂತಕ್ಕಂಥದ್ದನ್ನ ಹೊಸದಾಗಿ ನೇಮಕಾತಿ ಮಾಡಿ ಘೋಷಣೆ ಮಾಡಿದ್ದಾರೆ. ಜಿ ಅಂದ್ರೆ ಏನಪ್ಪಾ ಅಂದ್ರೆ ಗಾರ್ಬೇಜ್, ಬಿ ಅಂದ್ರೆ ಏನಪ್ಪಾ ಅಂದ್ರೆ
ಬ್ಯಾಡ್ ರೋಡ್ಸ್. ಎ ಅಂದ್ರೆ ಏನಪ್ಪ ಅಂದ್ರೆ ಎ ಖಾತೆ ಸ್ಕ್ಯಾಮ್. ಇದು ಕಾಂಗ್ರೆಸ್ನ ಈ ಆಡಳಿತದಲ್ಲಿ ಬೆಂಗಳೂರು ನಗರದ ಜನತೆಗೆ ಕೊಡ್ತಾ ಇರ್ತಕ್ಕಂಥ ಕೊಡುಗೆ. ಇನ್ನೊಂದು ಪಾಪ 3 ವರ್ಷದ ಹಿಂದೆ ಒಂದು ಮಾತು ಹೇಳಿದ್ರು, ಅದೆಂಥದೋ ಸ್ಕೈಡೆಕ್ ಕಟ್ತೀನಿ ಅಂತ ಹೇಳಿದ್ರು 3 ವರ್ಷದ ಹಿಂದೆ. ಇಲ್ಲಿವರೆಗೂ ಆ ಪುಣ್ಯಾತ್ಮ ಒಂದು ಇಟ್ಕೆ ಕಟ್ಟಕ್ಕಾಗಿಲ್ಲ. ಸ್ಕೈಡೆಕ್ ಬಹಳ ದೂರದ ಮಾತು. ನಾನು ಕೇಳ್ತಕ್ಕಂಥದ್ದು ಉಪಮುಖ್ಯಮಂತ್ರಿಗಳಿಗೆ, ಉಸ್ತುವಾರಿ ಮಂತ್ರಿಗಳಿಗೆ, ಅಲ್ಲಣ್ಣ ಸ್ಕೈಡೆಕ್ ಕಟ್ಟಿ ಏನ್ ಪ್ರಯೋಜನ ಇದೆ? ಕೆಳಗಡೆ ಭೂಮಿ ಮೇಲೆ ಪ್ರತಿನಿತ್ಯ ಸಮಸ್ಯೆನೇ ಎದುರಿಸ್ತಾ ಇರ್ತಕ್ಕಂಥ ಈ ಪುಣ್ಯಾತ್ಮರು ಬೆಂಗಳೂರು ನಗರದ ನಾಗರಿಕರ ಸಮಸ್ಯೆನೇ ನೀನು ಆಲಿಸ್ತಕ್ಕಂಥದಕ್ಕಾಗ್ತಾ ಇಲ್ಲ. ಇನ್ನ ಅದೆಂಥದೋ ಈ ಖಾತೆ ಮಾಡ್ತೀನಿ ಅಂತ ಹೇಳಿದ್ರು. ಈ ಖಾತೆ ವಿಚಾರದಲ್ಲಿ ಏನಪ್ಪ ಅಂದ್ರೆ ಪಾಪ ಅಧಿಕಾರಿಗಳ ಹತ್ರ ಜನ ಹೋದ್ರೆ ಎಲ್ಲೋ ಒಂದು ಹೆಸರಲ್ಲಿ ಯಾವುದೋ ಒಂದು ಸಣ್ಣ ಪದ ವ್ಯತ್ಯಾಸ ಆಗ್ಬಿಟ್ಟಿದ್ರು. ಅಲ್ಲೋಗಿ ಪಾಪ ಅಧಿಕಾರಿಗಳ ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕು. ಅಧಿಕಾರಿಗಳೇನು ಬಿಟ್ಟಿಯಾಗಿ ಮಾಡ್ತಾರ? ಪಾಪ ಇಲ್ಲಿ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥವ್ರು ಒಂದು ರೇಟ್ ಫಿಕ್ಸ್ ಮಾಡ್ಬಿಟ್ಟು ಟ್ರಾನ್ಸ್ಫರ್ ದಂಧೆಗೆ ಇಳಿದು ಪಾಪ ದುಡ್ಡು ವಸೂಲಿ ಮಾಡಿರ್ತಾರಲ್ಲ ಅವ್ರ ಹತ್ರ, ಅದನ್ನ ವಾಪಸ್ ರಿಕವರಿ ಮಾಡ್ಬೇಕಲ್ಲ ಅಧಿಕಾರಿಗಳು. ಹೋಗ್ತಕ್ಕಂಥ ಬಡವ್ರಿಗೆ, ಧ್ವನಿ ಇಲ್ದೇ ಇರ್ತಕ್ಕಂಥವ್ರಿಗೆ ಈ ಖಾತೆ ಮಾಡ್ತೀನಿ ಅಂತ 25,000 ಕೊಡಿ, 50,000 ಕೊಡಿ ಅಂತ ಇವತ್ತು ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಅಂತಿಮವಾಗಿ ಅಂತವರ ಪರಿಸ್ಥಿತಿ ಎಲ್ಲಿಗೆ ಹೋಗಿ ನಿಂತಿದೆ ಸ್ವಾಮಿ? ಅವ್ರು ಏನಪ್ಪ ಕಷ್ಟ ಅಂತ ಅವರ ಒಂದು ಪ್ರಾಪರ್ಟಿನ ಮುಂದಿಟ್ಕೊಂಡು ಒಂದು ಸಾಲ ತಗೊಳ್ಳೋದು ಅಥವಾ ನಾಳೆ ನನ್ನ ಆಸ್ತಿನ ಮಾರಬೇಕು ಅಂದ್ರೂ ಕೂಡ ಇವತ್ತು ಮಾರದೇ ಇರತಕ್ಕಂಥ ಒಂದು ಪರಿಸ್ಥಿತಿಗೆ ಇವತ್ತು ಬೆಂಗಳೂರು ನಗರದ ಜನತೆಯನ್ನ ದೂಡಿದ್ದೀರಿ. ದಾವಣಗೆರೆಯ ಉಪಚುನಾವಣೆಯ ನಂತರ ಕಾಂಗ್ರೆಸ್ನ ಒಳಜಗಳ ಹಾಗೂ ರಾಜಕೀಯ ತೀವ್ರವಾಗಿದೆ. ಕಾಂಗ್ರೆಸ್ ಮುಖಂಡ ಸಲೀಂ ಅಹ್ಮದ್ ಹಿರಿಯ ನಾಯಕರ ಮೇಲೆಯೇ ಷಡ್ಯಂತ್ರದ ಆರೋಪ ಮಾಡಿದ್ದಾರೆ. ಸಮರ್ಥ್ ಅವರನ್ನು ಸೋಲಿಸಲು ಪಕ್ಷದ ಕೆಲ ಹಿರಿಯ ಮುಖಂಡರು ಹುನ್ನಾರ ನಡೆಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇದರಲ್ಲೂ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಪರ ನಿಂತು ಮತ ಚಲಾಯಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಜನರು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಪಕ್ಷದ ಸಿದ್ಧಾಂತ ಹಾಗೂ 5 ಗ್ಯಾರಂಟಿ ಯೋಜನೆಗಳ ಮೇಲೆ ನಂಬಿಕೆ ಇಟ್ಟು ಮತ ನೀಡಿದ್ದಾರೆ ಎಂದು ಹೇಳಿದ್ದಾರೆ. ಈ ವಿಚಾರ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಹಾಗೂ ಎಐಸಿಸಿ ನಾಯಕತ್ವಕ್ಕೂ ತಿಳಿದಿದೆ ಎಂದು ತಿಳಿಸಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು ನನ್ನನ್ನು ಮತ್ತು ರಿಜ್ವಾನ್ ಅರ್ಷದ್ನವನ್ನ ಕೆಲವು ವಿಚಾರಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು ನಮ್ಮ ಮೇಲೆ ಕೆಲಸಗಳನ್ನು ಹೇಳಿದರು. ನಾವೆಲ್ಲ ಸೇರಿ ಅದನ್ನು ಸುಸೂತ್ರವಾಗಿ ನಾವು ಮಾಡಿದ್ದೀವಿ. ಆದರೆ ಒಂದು ದುಃಖದ ಸಂಗತಿ ಅಂತ ಹೇಳಿದ್ರೆ, ನಮ್ಮ ಪಕ್ಷದ ಕೆಲವು ಹಿರಿಯ ಮುಖಂಡರು ಕಾಂಗ್ರೆಸ್ ಪಕ್ಷನ ಸೋಲ್ಸೋಕ್ಕೆ ದೊಡ್ಡ ಷಡ್ಯಂತ್ರ ಮತ್ತು ಹುನ್ನಾರ ಮಾಡಿದ್ದಾರೆ. ಆದರೂ ಕೂಡ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದು ಕಾಂಗ್ರೆಸ್ ಪರವಾಗಿ ಓಟನ್ನು ಹಾಕಿದ್ದಾರೆ. ಈ ವಿಚಾರ ಕೆಪಿಸಿಸಿ ಅಧ್ಯಕ್ಷರಿಗೆ, ಮುಖ್ಯಮಂತ್ರಿಗಳಿಗೆ ಹಾಗೂ ಎಐಸಿಸಿ ಮಾಹಿತಿ ಇದೆ. ಒಂದು ಜನ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳಿಗೆ, ಕಾಂಗ್ರೆಸ್ ಪಕ್ಷ ವಿಚಾರಧಾರೆಗಳಿಗೆ, 5 ಗ್ಯಾರಂಟಿಗಳಿಗೆ ಓಟನ್ನು ಹಾಕಿದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ವಿಚಾರ ಆಯಿತು. ಆದಮೇಲೆ ರಿಜ್ವಾನ್ ಅವರು ಕೂಡ ಬ್ರೀಫ್ ಮಾಡ್ತಾರೆ. ಎಲ್ಲ ಅಲ್ಪಸಂಖ್ಯಾತ ಮುಖಂಡರ ಒಪ್ಪಿಗೆ ಮೇರೆಗೆ ಶಾಮ್ನೂರ್ ಸಮರ್ಥ್ ಅವ್ರಿಗೆ ಟಿಕೆಟನ್ನು ಕೊಟ್ಟರು. ನನ್ನೆಲ್ಲ ಕೂರಿಸ್ಕೊಂಡು ಸಭೆ ಮಾಡಿ ಅಲ್ಪಸಂಖ್ಯಾತ ಎಲ್ಲ ನಾಯಕರು ನಾವಿದ್ವಿ. ನಮ್ಮದು ಒಪ್ಪಿಗೆ ಮೇರೆಗೆ ಟಿಕೆಟನ್ನು ಕೊಟ್ಟು ಅವತ್ತು ಕಳಿಸ್ಕೊಟ್ರು. ಆದರೆ ಆದಮೇಲೆ ಕೆಲವು ತಪ್ಪು ಗ್ರಹಿಗಳನ್ನು ಮೂಲಕ ಕೆಲವು ಷಡ್ಯಂತ್ರಗಳು ನಡೆದಿದೆ. ಆದರೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಮರ್ಥ್ ಗೆಲುವು ಖಚಿತ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಡು ಪ್ರಾಣಿ ಸಂತಾನಹರಣ ವಿಚಾರ ವಿವಾದ, ಭ್ರಷ್ಟ ರಾಜಕಾರಣಿಗಳ ಅಧಿಕಾರಿಗಳ ಸಂತಾನಹರಣ ಮಾಡಲಿ. ಪರಿಸರ ಹೋರಾಟಗಾರರು ಗರಂ. ಜಿಬಿಎ ಅಂದರೆ ಗಾರ್ಬೇಜ್ ಬ್ಯಾಡ್ ರೋಡ್ ಎ ಖಾತಾ ಸ್ಕ್ಯಾಮ್. ಸ್ಕೈ ಡೆಕ್ ಅಲ್ಲ, ಒಂದು ಇಟ್ಟಿಗೆ ಕೂಡ ಕಟ್ಟಲಿಲ್ಲ ಎಂದು ಡಿಕೆಶಿಗೆ ನಿಖಿಲ್ ಕುಮಾರಸ್ವಾಮಿ ಟಾಂಗ್. ಕಾಂಗ್ರೆಸ್ ಪಕ್ಷವನ್ನು ಸೋಲಿಸುವುದಕ್ಕೆ ನಮ್ಮ ಪಕ್ಷದ ಹಿರಿಯ ಮುಖಂಡರು ಷಡ್ಯಂತ್ರ ಹುನ್ನಾರ ನಡೆಸಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಸಲೀಂ ಅಹ್ಮದ್ ಸ್ಫೋಟಕ ಆರೋಪ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.